ತುಂಬಾ ಭಾರ ಇರ್ತಿತ್ತು ಸರ್. ಅಳ್ತಾ ಇದ್ದೆ ನಾನು, ಹಾಕೊಳ್ಳೋಕೆ ಆಗ್ತಾ ಇರ್ಲಿಲ್ಲ, ಅಷ್ಟು ಭಾರ. ಇವತ್ತಿನ ದಿವಸ ತುಂಬಾ ಸುಲಲಿತವಾಗಿ, ಸರಳವಾಗಿ, ಬಹಳ ಲೈಟ್. ಹೌದು, ಅಂದ್ರೆ ನೋಡಿ ಈಗ ಇಲ್ಲಿ ಎಷ್ಟು ನೀಟಾಗಿ ಕಟ್ಟಿಂಗ್ ಮಾಡ್ತಾ ಇದ್ದಾರೆ, ಟ್ರಿಮ್ಮಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಎಷ್ಟು ಒಂದ್ ರೀತಿಯ ಶಾರ್ಪ್ನೆಸ್ ಇರ್ತದೆ. ಈಗ ಒಂದ್ ಸ್ವಲ್ಪ ಸೊಫಿಸ್ಟಿಕೇಶನ್ ಕೂಡ ಬರ್ತಾ ಇದೆ. ಅಂದ್ರೆ ಈ ಕಟಿಂಗ್ ಟ್ರಿಮ್ಮಿಂಗ್ ಮಾಡೋದ್ರಿಂದ ಒಟ್ಟಾರೆ ಅದೊಂದು ಪುಟ್ಟ ಒಂದು ಕಾರ್ಖಾನೆ ಅದು, ವರ್ಕ್ ಸ್ಟೇಷನ್. ನಿಜವಾಗ್ಲೂ ಅದು ಯಾವ ರೀತಿ ಅಸೆಂಬಲ್ ಮಾಡ್ತಾರೆ? ಈ ಇದನ್ನ ಕಟಿಂಗ್ ಮತ್ತೆ ಇದನ್ನ ಕತ್ತರಿಸ್ಬಿಟ್ಟು ಓವನ್ ರೂಮ್ ಆಯ್ತು, ಕಟಿಂಗ್ ಮಾಡ್ತಾರೆ ಅದನ್ನ ಸಮರ್ಪಕವಾಗಿ. ಆಮೇಲೆ ಅದಕ್ಕೊಂದು ಫ್ಯಾಷನೈಸ್ ಮಾಡ್ತಾರೆ, ಅಂದ್ರೆ ಒಂದು ಭೂಷಣವಾಗಿ ಕಾಣೋ ಹಂಗೆ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಬರ್ತಕ್ಕಂಥದ್ದು ನಮ್ಗೆ ಇಲ್ಲಿ ಈ ಟ್ರಿಮ್ಮಿಂಗ್ ಅಂಡ್ ಕಟಿಂಗ್ ಆಗಿದ ತಕ್ಷಣ ಇಲ್ಲಿ ನೋಡಿ ಆ ಚಿತ್ರವನ್ನ ನೋಡ್ಕೊಂಡು ಇದು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅದನ್ನ ನೀಟಾಗಿ ಅವರೆಲ್ಲ ಅಳವಡಿಸ್ತಾ ಇದ್ದಾರೆ. ಬಿಡಿ ಭಾಗಗಳನ್ನೆಲ್ಲ ಅಳವಡಿಸ್ತಾರೆ, ಅಸೆಂಬ್ಲಿಂಗ್. ಇಲ್ಲಿ ವರ್ಕ್ ಸೆಕ್ಷನ್ ಫಾರ್ ಅಸೆಂಬ್ಲಿಂಗ್ ಅಂತಂದ್ರೆ ಅಲ್ಲಿ ಮಾಡಿದ್ದೆಲ್ಲಾನು ಕೂಡ ಈ ಬಿಡಿ ಭಾಗ. ಇವಾಗ ಒಂದು ಮೋಟರ್ ಕಾರ್ ಆಗ್ಬೇಕ್ರೆ ಹೇಗೆ ಬಿಡಿ ಭಾಗಗಳನ್ನ ಜೋಡಿಸ್ತಾರಲ್ಲ, ಹಾಗೆ ಒಂದು ಸಾಧನಗಳನ್ನ ಬಳಸ್ತಕ್ಕಂಥದಕ್ಕೆ ಏನೇನು ಬಿಡಿ ಭಾಗಗಳಿದೆಯಾ ಅಲ್ಲಿ ನೀವು ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮ್ಗೆ. ಅಲ್ಲಿ ಎಲ್ಲಾನು ಕೂಡ ಸಮರ್ಪಕವಾಗಿ ಯಾವ ಭಾಗದಲ್ಲಿ ಏನೇನು ಹಾಕಬೇಕು ಇದೆಲ್ಲ ಆದ್ಮೇಲೆ ನಾವು ಲ್ಯಾಮಿನೇಷನ್ ರೂಮ್ ಬರ್ತೀವಿ. ಈ ಲ್ಯಾಮಿನೇಷನ್ ಅಂತಂದ್ರೆ ಏನಪ್ಪಾ ಅಂದ್ರೆ ನಿಜ ಈ ಪದರಗಳನ್ನೆಲ್ಲಾನು ಕೂಡ ಒಂದು ಮಾರ್ಪಡುವಿಕೆಯನ್ನು ಮಾಡೋದು, ಒಂದು ಫೈನಲ್ ಟಚ್ ಕೊಡೋದು ಅಂತ ಹೇಳ್ಬೋದು. ಇಲ್ಲಿ ಲ್ಯಾಮಿನೇಷನ್ ರೂಮ್ ನಲ್ಲಿ ಈ ರೀತಿ ಆ ಚಿತ್ರದಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆಯಲ್ಲ, ಆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅದೆಲ್ಲ ನಿಮ್ಗೆ ಕಾಣಿಸಲ್ಲ. ಏನಪ್ಪಾ ಇದೆಲ್ಲ ಹಾಕೊಳ್ತೀವಿ, ಇಲ್ಲ, ಇದೆಲ್ಲ ಒಳ್ಳೆ ಭೂಷಣವಾಗಿ ಅಲಂಕೃತವಾಗಿ ಚೆನ್ನಾಗಿ ಬಹಳ ಫಿಸಿಕಲಿ ಡಿಸೇಬಲ್ ಫ್ರೆಂಡ್ಲಿ ಆಗಿ ಮಾಡ್ತಾ ಇದ್ದಾರೆ ಸರ್. ಆ ಲ್ಯಾಮಿನೇಷನ್ ಇಂದನೇ ಅದು ತುಂಬಾ ಆಕರ್ಷಕವಾಗಿ ಕೂಡ ಕಾಣಿಸ್ತಾ ಇದೆ. ಸೊ ಅಲ್ಲಿಂದ ನಾವು ಲ್ಯಾಮಿನೇಷನ್ ಆದ್ಮೇಲೆ ನಾವು ಮೆಷಿನ್ ರೂಮ್ ಬರ್ತಾ ಇದೀವಿ. ಅಂದ್ರೆ ಈ ಒಂದು ಪ್ರಕ್ರಿಯೆ ಅಲ್ಲಿ ಮಾಡ್ಬೇಕಾದ್ರೆ ಎಷ್ಟು ಜನರ ಶ್ರಮ ಇದ್ರೊಳಗಡೆ? ತುಂಬಾ ಜನ ಇದ್ದಾರೆ ಸರ್. ಹೌದು. ಮತ್ತೆ ಇಲ್ಲಿ ವಿಶೇಷವಾಗಿ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ನೀವು ಬಂದ ತಕ್ಷಣ ನೋಡ್ಬೋದು ಏನಂದ್ರೆ ಹೆಚ್ಚು ಜನ ವಿಕಲಾಂಗರು, ವಿಕಲಚೇತನರು, ಅವರನ್ನೇ ನಾವು ತಗೊಂಡು ಅವ್ರಿಗೆ ಟ್ರೈನಿಂಗ್ ತಗೊಂಡು ಅವರೇ ನಮ್ಮ ವರ್ಕ್ಶಾಪ್ಗಳಲ್ಲಿ ರಿಸೆಪ್ಷನ್ ಕೌಂಟರಿಂದ ಹಿಡಿದು ಮೆಸ್ವಾ ತನಕ ಅಂದ್ರೆ ನಮ್ಮ ಕ್ಯಾಂಟೀನ್ ತನಕನೂ ಕೂಡ ಅವರೇ ಎಂಪ್ಲಾಯೀಸ್ ಇದ್ದಾರೆ ಸರ್. ಅದು ನಮಗೆ ಹೆಮ್ಮೆ ಆಗ್ತದೆ. ಹೌ ವಿ ಹ್ಯಾವ್ ಬ್ರಾಟ್ ಅಪ್ ಫ್ರಮ್ ದ ಗ್ರಾಸ್ ರೂಟ್ ಲೆವೆಲ್ ಟು ದಿಸ್ ಇಂಡಿಪೆಂಡೆಂಟ್ನೆಸ್. ನೋಡಿ ಆ ಮೆಷಿನ್ ರೂಮ್ ನಲ್ಲಿ ಅವರುಗಳೇನೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಇವೆಲ್ಲವೂ ಆ ಮೆಷಿನ್ ರೂಮ್ಗೆ ಬಂದು ಸರಿಯಾದ ಒಂದು ಭಾಗವಾಗಿ ಮಾರ್ಪಡುತ್ತೆ ಅಲ್ವೇ? ಹೌದು, ನಿಜ ನಿಜ. ಅಂದ್ರೆ ಈ ಒಂದೊಂದೂ ಎಷ್ಟು ಆಕರ್ಷಕವಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಮುಂಚೆಗಿನ್ನ ಹೋಲಿಸಿದ್ರೆ ಇವತ್ತು ತುಂಬಾ ಆಕರ್ಷಕವಾಗಿ ಕಾಣುತ್ತೆ ಇದೆಲ್ಲ. ಅದು ಯಾಕೆ ಅಂತಂದರೆ ಇವತ್ತು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ, ಅವೇರ್ನೆಸ್ ಜನಕ್ಕೆ ಬರ್ತಾ ಇದೆ. ಮತ್ತು ನಮ್ಮ ಜನ ಏನು ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಸಿಬ್ಬಂದಿ ವರ್ಗ ಏನಿದ್ದಾರೆ, ನಮ್ಮ ಎಂಪ್ಲಾಯೀಸ್ ಏನಿದ್ದಾರೆ, ಅವರು ಎಷ್ಟೇ ಫಿಸಿಕಲ್ ಡಿಸೇಬಲ್ ಇದ್ರು ಕೂಡ ಅವ್ರಿಗೆ ಯಾವ ರೀತಿ ನಮ್ಮಲ್ಲಿ ತೊಂದರೆ ಇಲ್ಲ. ಅವ್ರಿಗೆ ಎಲ್ಲಾನು ಅವರಿಗೆ ಸಹ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿಸ್ಬಿಟ್ಟು ಮೊಬಿಲಿಟಿ ಇಂಡಿಯಾದಲ್ಲಿ ಹೆಚ್ಚು ವಿಕಲಾಂಗರೇನೆ ನಮ್ಮಲ್ಲಿ ಸಿಬ್ಬಂದಿಗಳು ಇದ್ದು ಮಾಡ್ತಾರೆ, ವರ್ಕ್ಶಾಪಲ್ಲಿ